ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮ್ಯಾಂಗೋ ಅಂದರೆ ಮಾವಿನ ಹಣ್ಣಿನಿಂದ ಒಂದು ರುಚಿಯಾಗಿರುವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿಗೆ ಮಾವಿನ ಹಣ್ಣನ್ನು ಹಾಕಿ ಮಾಡಬಹುದಾ ಅನ್ನೋದು ಕೆಲವರಿಗೆ ಆಶ್ಚರ್ಯ ಅನ್ನಿಸ್ಬೋದು. ಬಟ್ ತಿಂದಾದ್ಮೇಲೆ ಟೇಸ್ಟು ಸೂಪರಾಗಿರುತ್ತೆ. ಅವಾಗ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಕೂಡ ಅನಿಸುತ್ತೆ. ಮಾವಿನ ಹಣ್ಣಿನಲ್ಲಿ ಏನೇನೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅಂದರೆ ತುಂಬಾ ಇದೆ. ಸೊ ಕಾಯಿಂದನೂ ಅಷ್ಟೇ ನಾನು ಕೆಲವೊಂದು ರೆಸಿಪಿಗಳನ್ನ ತೋರಿಸಿದ್ದೀನಿ. ಚಟ್ನಿ, ಮಾವಿನಕಾಯಿ ತದ್ದು ಅಂತೆಲ್ಲ ಮಾಡಿ ತೋರಿಸಿದ್ದೀನಿ. ಇನ್ನೂ ಹಲವಾರು ಖಾದ್ಯಗಳನ್ನು ಮಾಡ್ಬೋದು ಮಾವಿನ ಹಣ್ಣಿನಿಂದ ಅಥವಾ ಮಾವಿನಕಾಯಿಯಿಂದ. ಮಾವಿನ ಹಣ್ಣು ತಿನ್ನೋದಕ್ಕೆ ರುಚಿ ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ಸ್ ಕೂಡ ಹೇರಳವಾಗಿರುತ್ತೆ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಇದನ್ನು ತಿನ್ನುವಾಗ ಕೆಲವೊಂದು ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಹಸಿದು ಈ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಕೆಲವರಿಗೆ ಬರೋದಿಲ್ಲ. ಸೊ ವಾಮಿಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಹಾಗೆಯೇ ಮಾವಿನ ಹಣ್ಣು ತಿಂದು ಸ್ವಲ್ಪ ಹೊತ್ತಿನ ತನಕ ನೀರನ್ನು ಕುಡಿಬಾರ್ದು ಅಂತ ಹಿರಿಯರು ಹೇಳ್ತಿರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಿದ್ದರೆ ಬನ್ನಿ, ಈ ಮಾವಿನ ಹಣ್ಣಿನಿಂದ ನಾನು ಯಾವ ಸ್ವೀಟನ್ನು ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಈ ಸ್ವೀಟನ್ನು ಮಾಡುವಾಗ ಹಣ್ಣನ್ನು ಸ್ಟಾರ್ಟಿಂಗ್ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ಖಂಡಿತವಾಗ್ಲೂ ಇಷ್ಟ ಆಗದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಜಾಸ್ತಿ ಹಣ್ಣನ್ನು ಹಾಕ್ಕೊಂಡು ಈ ಸ್ವೀಟನ್ನ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನು ಇಲ್ಲಿ ಒಂದು ಮ್ಯಾಂಗೋ ಮಾತ್ರ ಬಳಸಿದ್ದೆ. ನನಗೆ ತಿಂದಾದ್ಮೇಲೆ ಅನ್ನಿಸ್ತು ಇನ್ನೂ ಒಂದೆರಡು ಮ್ಯಾಂಗೋನ ಆ್ಯಡ್ ಮಾಡಬೇಕಿತ್ತು ಅಂತೇಳಿ. ಆಮೇಲೆ ಕಲರ್ ಕೂಡ ನ್ಯಾಚುರಲ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಈ ಸ್ವೀಟ್ ಮಾಡೋದಕ್ಕೆ ನಾನು ಒಂದು ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪನೇ ಹಾಕ್ಕೊಂಡು ಕೂಡ ಈ ರವೆನ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಕರಗಿದ ನಂತರ ಈ ಸೂಜಿ ರವೆ ಅಂತ ಏನು ಹೇಳ್ತೀವಲ್ವ, ಆ ಸೂಜಿ ರವೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಗ ರವೆ ಕೆಳಗಡೆ ಸೀಯೋದಿಲ್ಲ, ಅಂದರೆ ಒತ್ತೋದಿಲ್ಲ. ಅದು ಸ್ಟೀಮ್ ಜಾಸ್ತಿ ಆಗಿಬಿಟ್ರೆ ಕೆಳಗಡೆ ಮಾತ್ರ ಅದು ಜಾಸ್ತಿ ಫ್ರೈ ಆಗೋಗುತ್ತೆ, ಮೇಲ್ಗಡೆ ಫ್ರೈ ಆಗೋದೇ ಇಲ್ಲ. ರವೆನ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಡ್ರೈ ಫ್ರೂಟ್ಸ್ನ ನಾನು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಈ ಸ್ವೀಟ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವೊಂದು ಸ್ಟೆಪ್ಗಳಲ್ಲಿ ಇದನ್ನು ನಾವು ಮಾಡೋಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ಬೇರೆ ಒಂದು ನಾವು ಸ್ಟೆಪ್ಪು ಅಂದರೆ ಅಡುಗೆ ಮಾಡುವಾಗ ಬೇರೆ ಐಟಮ್ದು ಹೋಗ್ಬೋದು, ಅಥವಾ ಜಾಸ್ತಿ ಸ್ವೀಟನ್ನು ಬಳಸ್ತಾ ಇದ್ದರೆ ಅದು ಕರಿಗಿ ಆಮೇಲೆ ಪಾಕ ಜಾಸ್ತಿ ಬರ್ಬೋದು, ಈ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಹೇಗೆ ಫ್ರೈ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಸಿಮ್ಮಿಗೆ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ. ಸೊ ಇದಾದ ನಂತರ ಮಾವಿನ ಹಣ್ಣುಗಳನ್ನು ಸ್ಲೈಡ್ಗಳನ್ನ ಎಲ್ಲ ನಾನು ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ರುಬ್ಕೊಂಡಿದ್ದೀನಿ. ಸೊ ಹಣ್ಣಲ್ಲೇ ಅದು ವಾಟರ್ ಕಂಟೆಂಟ್ ಇರೋದ್ರಿಂದ ನೀಟಾಗಿ ಅದು ಚೆನ್ನಾಗಿ ನುಣ್ಣಗಾಗುತ್ತೆ. ರವೆನ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ತೋರಿಸೋ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರೆಸಿಪಿಗೆ 1 ಲೋಟ ರವೆ ತೊಗೊಂಡಿದ್ರೆ 3/4 ಲೋಟದಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಇದರಲ್ಲಿ ಜೊತೆಗೇ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗಮನಿಸ್ತಿರ್ಬೋದು ನೀವು. ಸಕ್ಕರೆ ಹಾಕಿದ್ರಿಂದ ಸ್ವಲ್ಪ ಆಲ್ರೆಡಿ ಅದು ಕೆಳಗಡೆ ಹೊತ್ತೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಕೈ ಬಿಡ್ದೇ ಅದನ್ನು ಫ್ರೈ ಮಾಡ್ಕೋಬೇಕು. ಪಕ್ಕದಲ್ಲಿ ನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು. 1 ಲೋಟ ರವೆಗೆ 3 ಲೋಟ ನೀರನ್ನು ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಆಮೇಲೂ ಕೂಡ ಹಾಕ್ಕೊಂಡು ಕಾಯಿಸ್ಕೋಬೋದು, ಬಟ್ ಕಾಯಿಸಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸಕ್ಕರೆ ಮತ್ತು ರವೆ ಸ್ವಲ್ಪ ಹೊಂದ್ಕೊಂಡು ಸಕ್ಕರೆ ಕರಗುತ್ತೆ ಅನ್ನೋ ಟೈಮಲ್ಲಿ ನಾವು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನಾವು ಅದನ್ನು ಎರಡನ್ನೂ ಕೂಡ ಫ್ರೈ ಮಾಡ್ಕೊಂಡಿದ್ರಿಂದ ಸ್ವಲ್ಪನೂ ಕೂಡ ಗಂಟಾಗ್ತಾ ಇಲ್ಲ, ನೀಟಾಗಿ ನೀರಿನ ಜೊತೆ ಹೊಂದ್ಕೊಳ್ತಾ ಇದೆ. ಆಮೇಲೆ ಸಣ್ಣ ಪುಟ್ಟ ಏನಾದರೂ ನಾವು ಹಂಗೆ ಒಂದೇ ಸರಿಗೆ ಫಿಕ್ಸ್ ಆಗಿ ರವೆ ಹಾಕಿದಾಗ ಸ್ವಲ್ಪ ದುಂಡಗಾಗುತ್ತೆ ಅಷ್ಟೇ. ಬಟ್ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಷ್ಟು ಕೂಡ ಗಂಟಾಗದೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕ್ಕೋಬೋದು. ಆದರೆ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ನೀರು ಹೇಗೆ ಕಾಯೋದಕ್ಕೆ ಇಟ್ಕೊತೀವೋ ಆಗ ಇಟ್ಕೊಳ್ಬೇಕಾಗುತ್ತೆ. ಬೆಲ್ಲನ ಕರಗಿಸ್ಬಿಟ್ಟು ಸೋಸಿ ನಾವು ನೀರಿನ ಸೈಡಿಗೆ ಕಾಯೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದೇ ರೀತಿಯಾಗಿ ಆ ಬೆಲ್ಲದ ನೀರನ್ನು ಕೂಡ ಕಾಸ್ಕೊಂಡು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿದಂತಹ ಮ್ಯಾಂಗೋ ಪಲ್ಪ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನ್ಯಾಚುರಲ್ಲಾಗಿ ಕಲರ್ ಬರುತ್ತೆ ಈ ಒಂದು ಸ್ವೀಟ್ಗೆ. ಈಗ ನಾವು ಇದಕ್ಕೆ ಪೈನಾಪಲ್ ಕೂಡ ಬಳಸ್ತಿರ್ತೀವಲ್ವ, ಸೊ ಅದೇ ರೀತಿಯಾಗಿ ನಾನು 1 ಮ್ಯಾಂಗೋ ಹಾಕ್ಕೊಂಡೆ. ನೀವು ಬೇಕು ಅಂದರೆ ಒಂದು 2-3 ಸ್ವೀಟಾಗಿರ್ತಕ್ಕಂಥ ಮ್ಯಾಂಗೋ ಹಣ್ಣುಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಪರ್ಫೆಕ್ಟಾಗಿ ಕೂಡ ಇರುತ್ತೆ. ಯಾವುದೇ ರೀತಿ ಕೆಮಿಕಲ್ ಇರ್ತಕ್ಕಂಥ ಕಲರ್ ಆ್ಯಡ್ ಮಾಡಿಲ್ಲ ನಾನಿಲ್ಲಿ.
ಇಷ್ಟು ಎಲ್ಲ ಮಿಕ್ಸ್ ಆದಮೇಲೆ ಫ್ರೈ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಆವಾಗ ಪರ್ಫೆಕ್ಟಾಗಿರುವಂತಹ ಈ ಒಂದು ಕೇಸರಿ ಬಾತು ರೆಡಿಯಾಗುತ್ತೆ. ಇದನ್ನು ನೀವು, ನಾನು ಕೇಸರಿ ಬಾತ್ ಅಂತಲೇ ಏನಕ್ಕೆ ಕರೀಲಿಲ್ಲ ಅಂದರೆ ಇದನ್ನು ಮ್ಯಾಂಗೋ ರೆಸಿಪಿ, ಮ್ಯಾಂಗೋ ಸ್ವೀಟ್ ಅಂತಲೇ ಹೇಳ್ತಾರೆ. ಇದು ಸೂಜಿ ರವೆ ಅಷ್ಟೇ ಅಲ್ಲ, ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಬೋದು ಹಲ್ವಾ ಥರ. ಸೊ ಹಾಗಾಗಿ ಇದನ್ನು ನಾವು ಆ ಒಂದು ಹೆಸರಿಂದ ಕರೆಯೋದಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಅಷ್ಟೇ. ಫೈನಲ್ ಆಗಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಒಂದು ಸ್ವೀಟು ರೆಡಿಯಾಗುತ್ತೆ. ಮ್ಯಾಂಗೋ ಹಣ್ಣಿನಿಂದ ಹಲವಾರು ಖಾದ್ಯಗಳನ್ನು, ಸ್ವೀಟ್ಗಳಿರ್ಬೋದು ಅಥವಾ ಖಾರ ಸ್ಪೈಸಿಯಾಗಿರ್ತಕ್ಕಂಥ ಐಟಮ್ಗಳು ಕೂಡ ಮಾಡ್ಬೋದು. ಬಟ್ ಈ ರೆಸಿಪಿ ತುಂಬ ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾನು ಒಂದೇ ಹಣ್ಣು ಹಾಕಿರೋದ್ರಿಂದ ಕಲರ್ ಮೀಡಿಯಮ್ ಬಂದಿದೆ. ನೀವು ಜಾಸ್ತಿ ಹಣ್ಣನ್ನು ಹಾಕ್ಕೊಳ್ಳಿ, ಇನ್ನೂ ಕಲರ್ ಜಾಸ್ತಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ವಲ್ಪ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹಣ್ಣನ್ನು ಪೀಸಾಗಿ ಕೂಡ ಮಾಡ್ಕೋಬೋದು. ಅದು ತಿನ್ನುವಾಗ ಪಲ್ಪ್ ಬಾಯಿಗೆ ಸಿಕ್ಕಾಗಂತೂ ಆಹಾ ತುಂಬ ರುಚಿ ಅನಿಸುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಒಂದೇ ಥರ ರೆಸಿಪಿಗಳನ್ನು ಮಾಡಿ ಅಥವಾ ಸ್ವೀಟ್ಗಳನ್ನು ಕೊಡೋದ್ರಿಂದ ಆ ಸ್ವೀಟುಗಳಿಗೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರ್ತಕ್ಕಂಥ ನ್ಯಾಚುರಲ್ ಫ್ರೂಟ್ಗಳನ್ನ ಆ್ಯಡ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.